ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡೋಕತ್ತೀನಿ ನೋಡ್ರಿ. ಟೈಮ್ ಬಂದು 7:10 ಆಗೈತಿ. ಸೊ ಇನ್ನೂ 10 ನಿಮಿಷ ಐತಿ ಸಿದ್ದನ್ನ ಬಿಟ್ಟು ಬರೋಕೆ. ಸೊ 7:20ಕ್ಕೆ ಹೋದ್ವಿ ಅಂದ್ರೆ 7:15 ಮುಟ್ಕೋತಾನೆ ಸ್ಕೂಲು. 8ರಿಂದ ಎಕ್ಸಾಮು ಶುರು ಆಗ್ತಾವಲ್ಲ, ಹೀಗಾಗಿ ಅವನು ರೆಡಿಯಾಗಿ ಕೂತಾನೆ ನೋಡ್ರಿ. ಬ್ಯಾಗ್ನೂ ಎಲ್ಲ ರೆಡಿ ಆಗೈತೆ. 11:15 ಕರ್ಕೊಂಬರ್ತೀನಲ್ಲ, ಸೊ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡಾನ. ಸೊ ನಾನು ರೆಡಿಯಾಗಿನಿ. ಇನ್ನು ಕಿಚನಾಗ ಏನು ಕೆಲಸ ಅಂತಂದ್ರೆ ತಿಂಡಿಗೆ ಆಲ್ಮೋಸ್ಟ್ ಎಲ್ಲ ನಂದು ರೆಡಿ ಮಾಡಿ ಇಟ್ಕೊಂಡಿನಿ. ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಚಟ್ನಿಗೂ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹುರಿದು ಇಟ್ಕೊಂಡಿನಿ. ಸಿದ್ದುಗೆ ಡಬ್ಬ ತೊಗೊಂಡು ಹೋದ್ರೆ ಏನಾದರೂ ಇದು ಮಾಡ್ತೀನಿ, ಏನದು ಚಟ್ನಿ ಅದು ಮಾಡ್ತಿದ್ದೆ, ಇಡ್ಲಿ ಅದು. ಸೊ ಒಂದು ಸ್ನ್ಯಾಕ್ಸ್ ಅಷ್ಟೇ ಒಯ್ತಾನಲ್ರಿ, ಹೀಗಾಗಿ ಇಡ್ಲಿ ಆಮೇಲೆ ಮಾಡ್ಕೊಂಡ್ರಾತ ಅಂತಂದು ಹೇಳಿ ಸಾಂಬಾರು ಮತ್ತು ಚಟ್ನಿದು ರೆಡಿ ಮಾಡಿ ಇಟ್ಟೀನಿ. ಇನ್ನು ಸಿದ್ದನ್ನು ಬಿಟ್ಟು ಬಂದೆ ಅಂದರೆ ಸ್ವಲ್ಪ ಮಾರ್ನಿಂಗ್ ಡ್ಯೂಟಿನೆಲ್ಲ ಮುಗಿಸ್ಕೊಂಡು 9ಕ್ಕೆ ಮತ್ತು ಯೋಗ ಕ್ಲಾಸಿಗೆ ಹೋಗ್ತೀನಿ. ಸೊ ಏನೇನು ರೆಡಿ ಮಾಡೀನಿ ಅಂತ ತೋರಿಸ್ತೀನಿ ಬರ್ರಿ, ನೋಡ್ತಿರ್ಬೇಕು ನೀವು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಸಾಂಬಾರು ಬೇಳೆ ಎಲ್ಲ ಕುದಿಸಿ ಇಟ್ಕೊಂಡಿನಿ. ಸೊ ಇಲ್ಲಿ ಸಾಂಬಾರದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆ ಹಾಕಿ ನುಗ್ಗಿಕಾಯಿ ಹಾಕ್ಕೊಂಡಿನಿ. ಇಲ್ಲಿ ಇಡ್ಲಿ ಹಿಟ್ಟು ಎಲ್ಲ ರೆಡಿ ಆಗೈತಿ. ಸೊ ಆಮೇಲೆ ಬಂದ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಬಿಟ್ಟಿನಿ ನೋಡ್ರಿ. ಸೊ ನಡಿ ಹೋಗೋಣ. ಈಗ ಫಸ್ಟ್ ಹೋಗಿ ಸಿದ್ದನ್ನ ಬಿಟ್ಟು ಬರ್ತೀನಿ ನೋಡ್ರಿ. ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಭಾಳ ದಿನದ ಮೇಲೆ ಇವತ್ತು ಮಾರ್ನಿಂಗ್ ರೂಟೀನ ಶೇರ್ ಮಾಡ್ಕೊಳ್ಳೋಣ ಅಂತಂದ ಶೇರ್ ಮಾಡ್ಕೊಳಕತ್ತೀನಿ. ನೋಡೋಣ ಏನೇನು ಕೆಲಸ ಆಕತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀವಿ. 9 ಗಂಟೆ ತನಕ ಸದ್ಯಕ್ಕೆ ಇಷ್ಟೊಂದು ರೆಡಿ ಆಗೈತೆ ನೋಡ್ರಿ. ಇದನ್ನ ಬಿಟ್ಟು ಬಂದು ಸಾಂಬಾರಿಗೆಲ್ಲ ರೆಡಿ ಮಾಡತ್ತೀನಿ ನೋಡ್ರಿ. ತರಕಾರಿ ಎಲ್ಲ ಕುದಿಸಿ ಇಟ್ಕೊಂಡಿದ್ದೆಲ್ಲ ಒಗ್ಗರಣೆ ಹಾಕ್ಕೊಂಡು ಈಗ ಅದಕ್ಕೆ ಬೇಳೆ ಹಾಕ್ಕೊಂಡು ನುಗ್ಗಿಕಾಯಿ ಹಾಕಿರ್ತೀನಲ್ಲ, ಆವಾಗ ನಾನು ಬೇಳೆ ಇದು ಉಪ್ಪು ಮತ್ತೆಲ್ಲ ಹಾಕ್ಕೊಂಡ್ಬಿಟ್ಟಿರ್ತೀನಿ. ಬೆಲ್ಲ ಮತ್ತು ಇದು ಜಸ್ಟ್ ಎಲ್ಲ ನೀರು ಹಾಕ್ಕೊಂಡು ಎಷ್ಟು ಬೇಕನ್ನು ನೋಡಿಕೊಂಡು ಸಾಂಬಾರು ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಇನ್ನು ಇದನ್ನು ಕುದಿಯೋಕೆ ಬಿಡ್ತೀನಿ. ಸೊ ಏನಿಲ್ಲ, ಒಂದು ಸೈಡು ಚಟ್ನಿದು ರೆಡಿ ಮಾಡ್ಕೊತೀನಿ. ಇನ್ನು ಅದಾದಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ಇಡ್ಲಿಗೆ ಇಡ್ತೀನಿ. ಸೊ ಜಸ್ಟ್ ಇದು ಕುದಿಲಿಗ ಕೈ ಹೊಡೆದಿದ್ನೆಲ್ಲ ಅದರ ನೀರು ನೋಡ್ರಿ, ಇಷ್ಟು ನೀರು ಬಂದಾವು. ಸೊ ನಮ್ಮ ಮನೆಯವ್ರನ್ನ ಕುಡಿತಾರೆ, ಇಲ್ಲ ನಾನು ಕುಡಿತೀನಿ. ಹಿಂದಗಡೆ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ. ಎಳ್ಳೀರಿಗಿಂತ ಒಂದು ಸ್ವಲ್ಪ ಇದು ಅನ್ನಿಸ್ತಾವೆ. ಅದ್ರ ನೋಡಿ ಇದಿಷ್ಟು ನೀರು ಹಿಡ್ದು ಇಟ್ಟೀನಿ. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು 9 ಗಂಟೆಗೆ ಕ್ಲಾಸಿಗೆ ಬಂದೆ ನೋಡ್ರಿ, ಯೋಗ ಕ್ಲಾಸಿಗೆ. ಭಾಳ ದಿನ ಆಗಿತ್ತು ನಿಮ್ಮ ಜೊತೆಗೂ ನಾನು ಯೋಗದ್ದು ರೂಟೀನ್ ಏನು ಶೇರ್ ಮಾಡ್ಕೊಂಡಿದ್ದಿಲ್ಲ. ಹೀಗಾಗಿ ಒಂದೆರಡು ಕ್ಲಿಪ್ಸ್ ಶೇರ್ ಮಾಡ್ಕೊಂಡ್ರಾತು ಅಂತ ಹೇಳಿ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಅದು ನಮ್ಮ ಮೇಡಮ್ ನನಗೆ ವಿಡಿಯೋ ಕ್ಲಿಪ್ಸ್ ತೆಕ್ಕೊಟ್ಟಿದ್ರು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವ್ರೇನಾದರೂ ಸಣ್ಣ ಶಾರ್ಟ್ ವಿಡಿಯೋ ಹಾಕ್ಬೇಕಾದ್ರೆ ಮಾಡ್ತಿರ್ತಾರೆ. ಮತ್ತು ಹೆಚ್ಚಾಗಿ ನನಗೆ ವ್ಲಾಗ್ಸ್ ಏನಾರು ಮಾಡಬೇಕು ಅಂದ್ರೆ ಅವ್ರು ನನಗೆ ನನ್ನ ಮೊಬೈಲ್ನಾಗನ ಇಲ್ಲಾಂದ್ರೆ ಅವ್ರ ಮೊಬೈಲ್ನಾಗನ ಶೂಟ್ ಮಾಡಿ ನನಗೆ ಕಳಿಸ್ತಾರೆ. ಸೊ ಅದೊಂದು ಖರೆ ಹೇಳ್ಬೇಕಂದ್ರೆ ಭಾಳ ಖುಷಿ ಆಗ್ತೈತಿ. ನನ್ನ ಸಲುವಾಗಿ ಎಲ್ಲರೂ ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊಳಕ್ಕೆ ಮತ್ತು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಿಜವಾಗಿ ಹೇಳ್ಬೇಕಂತಂದ್ರೆ ಅದು ಒಂಥರ ಏನೋ ಖುಷಿ ನೋಡ್ರಿ. ಆಮೇಲೆ ಏನಾದರೂ ನಾನು ಇನ್ಸ್ಟಾಗ್ರಾಮ್ನಾಗ ಯೋಗದ್ದು ಏನಾದರೂ ರೀಲ್ಸ್ ಮತ್ತು ವಿಡಿಯೋಸ್ ಏನಾದರೂ ಶೇರ್ ಮಾಡ್ಕೋಬೇಕಾದ್ರೆ ಅವನು ನಾನು ಶೇರ್ ಮಾಡ್ಕೊತಿರ್ತೀನಲ್ಲ, ಹೀಗಾಗಿ ಅವರಿಗೆ ಭಾಳ ಖುಷಿ ಆಗ್ತೈತಿ. ಮತ್ತು ನನ್ನ ಸಲುವಾಗಿ ಇಷ್ಟು ವಿಡಿಯೋ ಕ್ಲಿಪ್ಸ್ ತೆಕ್ಕೊಡಿದ್ರು ನೋಡ್ರಿ. ಅದ್ರೊಳಗೆ ನಾನು ಸಣ್ಣ ಕ್ಲಿಪ್ಸನ್ನು ನಿಮ್ಮ ಜೊತೆಗೆ ಎಡಿಟ್ ಮಾಡಿ ಶೇರ್ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಭಾಳಷ್ಟು ತನಕ ತೊಗೊಂಡಿದ್ರೆ ವ್ಲಾಗಿಗೆ ಅಂದ್ರೆ ಮತ್ತು ನಮ್ಗೆ ಮೊಬೈಲ್ ಅಡ್ಡಿಡ್ಕೋಬೇಕಲ್ರಿ, ಹಂಗೆ ಅವ್ರಿಗೆ ಗೊತ್ತಾಕತಿ. ಸೊ ನಂಗೆ ವ್ಲಾಗಿಗೆ ಅಂದ ತಕ್ಷಣ ಅವರು ಮಾಡಿಕೊಟ್ರು. ಅದಾದಮೇಲೆ ಇನ್ನು ನೆಕ್ಸ್ಟ್ ಮನೆಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಸಿದ್ದುಗೂ ಕರ್ಕೊಂಬಂದ್ಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಟಿವಿ ನೋಡಕತ್ತಾನ ನೋಡ್ರಿ. ಇನ್ನು ಎಕ್ಸಾಮ್ ಇನ್ನೊಂದು 2 ಆದ್ರೆ ಮುಗ್ದಾಗ ಹೋಗ್ತಾವು. ಸೊ ಹಿಂಗೆ ಸರಿ ಬಾ, ಇನ್ನೂ ಸ್ವಲ್ಪ ಹಿಂಗೆ ಸರಿ ಇನ್ನೇನು ಮುಗ್ಯಾಕೆ ಬಂದವ್ರಿ. ಎಷ್ಟು ಖುಷಿ ಅದ ನೋಡ್ರಿ. ಹೆಂಗಾದ್ರು ಎಕ್ಸಾಮ್ ಹೇಳ್ಬಾ. ಬಂದು ಬರತ್ಲೆ ಟಿ ವಿ ನೋಡ್ರಿ. ಇನ್ನೂ ಸಂಸ್ಕೃತ ಐತಿ, ಕಂಪ್ಯೂಟರ್ ಐತಿ, ಇನ್ನೂ ಏನೈತಿ GK ಇವೆಲ್ಲ ಉಳ್ದಾವ. ಇನ್ನು ಅದ್ರ ಮೇನ್ ಸಬ್ಜೆಕ್ಟ್ ಮುಗ್ದಾವಲ್ಲ, ಖುಷಿ ಅದ ನೋಡ್ರಿ ಸಿದ್ದಿ. ಹಾಂ, ಸೊ ಹೆಂಗದು ಫಸ್ಟಿಂದ ಎಕ್ಸಾಮ್ ಎಲ್ಲ ಹೇಳು, ಎಷ್ಟು ಮಾರ್ಕ್ಸಿಂದ? 80 ಮಾರ್ಕ್ಸ್ ಪೇಪರ್ ಇರ್ತಾವೆ ಮುಂದೆ. ಎಲ್ಲ ಚಲೋ ಹೋದ, 75+.
80 ಮಾರ್ಕ್ಸಿಂದು ರೈಟಿಂಗ್ ಇರುತ್ತೆ, 20 ಮಾರ್ಕ್ಸ್ ಇದು ಪ್ರಾಕ್ಟಿಕಲ್, ಇದು ಹಿಂದಿಂದ UT ಕಂಪ್ಯೂಟರ್ಗೆ ಬರೀ ಪ್ರಾಕ್ಟಿಕಲ್ ಇರ್ತೈತಿ, ಅದು ಕಂಪ್ಯೂಟರ್ 25 ಮಾರ್ಕ್ಸ್ ಇರ್ತೈತಿ, ಕಂಪ್ಯೂಟರ್ 5 ಪ್ರಾಕ್ಟಿಕಲ್. ಇದು ಅಲ್ಲ, ಇದು 80 ಮಾರ್ಕ್ಸ್ ಪ್ಲಸ್ ಅದು ಹಿಂದೇನು ಟೆಸ್ಟ್ ಆಗಿರುತ್ತಲ್ಲ ಅದು 20 ಮಾರ್ಕ್ಸಿಂದ ಇರ್ತೈತಿ. ಅದೆರಡು ಸೇರಿ ಗ್ರೇಡ್ ಕೊಡ್ತಾರೆ ನೋಡ್ರಿ ನಮ್ಮ ಸಿದ್ದುಗ. ನೋಡ್ರಿ ಎಲ್ಲ ಚಲೋ ಬರ್ದೀನಿ ಅಂತ ಅನ್ನಕತ್ತಾನ, ಬಟ್ ನೋಡೋಣಂತ ಹೆಂಗೆ ಬರ್ದಾನ ಓಕೆ ಶೆಡ್ಯೂಲ್ ಮಾಡ್ಕೊಡ್ತೀನಿ ಫುಲ್ ಓಕೆ. ಸೊ ಭಾಳ ಅಂದ್ರೆ ಹೆಂಗಾಗಿದ್ವಿ ಅಂದ್ರೆ ಮುಗಿತೈತಿ, ಫ್ರೈಡೆಗ ಇದು ಮಾಡು ಸ್ಪೆಷಲ್ ಸಂಜೆ ಮುಂದೆ, ಮತ್ತೆ ಸ್ಯಾಟರ್ಡೇಗ ಈ ಸ್ಪೆಷಲ್ ಮಾಡು, ಸಂಡೆಗೆ ಈ ಸ್ಪೆಷಲ್ ಮಾಡು ಹಂಗೆ. ಸೊ ಹೆಂಗಂದ್ರೆ ಎಕ್ಸಾಮ್ ಮುಗಿದ್ಮೇಲೆ ಒಂದೊಂದು ಎಕ್ಸಾಮಿಗೆ ಭಾಳ ಗ್ಯಾಪ್ ಇದ್ವಲ್ರಿ ಸಿದ್ದುಗೆ, 2 ದಿನ 3 ದಿನ, ಮತ್ತು ಒಂದು ಎಕ್ಸಾಮ್ಗಂತೂ 5 ದಿನ ಇತ್ತು. ಹಿಂಗಾಗಿ ಜಾಸ್ತಿನ ಅವನಿಗೆ ತಣ್ಣೀರು ಕುಡಿಬೇಡ, ಒಂದು 20 ದಿನ ಓದಂಗೆ ಆಯ್ತು ನೋಡ್ರಿ ಸಿದ್ದುನ ಎಕ್ಸಾಮ್ ಹಂಗೂ ಹಿಂಗೂ ಅಂದ್ರೆ. ಸೊ ಹಿಂಗಾಗಿ ಹುಡುಗರು ಮತ್ತು ನಡುವೆ ಶೀತ ನೆಗಡಿ ಇದು ಇದ್ದಿರೋದಲ್ರಿ ಎಕ್ಸಾಮ್ ಟೈಮ್ನಾಗ. ಹಿಂಗಾಗಿ ಅವನಿಗೆ ಏನು ಜಾಸ್ತಿ ನಾನು ಹೊರಗಿನ ಫುಡ್ ಕೊಟ್ಟಿದ್ದೆ ಇಲ್ಲ. ಕರೆ ಹೇಳ್ಬೇಕಂದ್ರೆ ತಣ್ಣೀರು, ಜ್ಯೂಸ್, ಐಸ್ ಕ್ಯೂಬ್ ಹೀಗೆಲ್ಲ ಹೊರಗಡೆ ತಿನ್ನೋಕ್ಕೇನು ಕೊಟ್ಟಿದ್ದಿಲ್ಲ ನನಗೆ ಜಾಸ್ತಿ. ಸೊ ಈಗ ಇನ್ನು ಇವೆಲ್ಲ ಇನ್ನೊಂದು 2-3 ದಿನ ಎಕ್ಸಾಮ್ ಆದಮೇಲೆ ಮತ್ತೊಂದು 15 ದಿನ ರಜೆ ಇರ್ತೈತಿ. ಆಮೇಲೆ ಮತ್ತು ಏಪ್ರಿಲಿಂದ ಸ್ಕೂಲ್ ಇರ್ತೈತಿ ರೀ. ಹಿಂಗಿರ್ತೀವಿ CBSE ಪ್ಯಾಟರ್ನೆಲ್ಲ. ಹಿಂಗಾಗಿ ಈಗ ಮತ್ತು ಇನ್ನೊಂದು 2-3 ಎಕ್ಸಾಮ್ ಆದ್ರೆ ಮುಗಿದು ನೋಡ್ರಿ. ಇನ್ನೇನು ಈಸಿನೇ ಉಳ್ಕೊಂಡವು, ಪಟಪಟವೇನ ಈಸಿ. ಇನ್ನೇನು ಒಂದೊಂದು ದಿನ ಅಷ್ಟೇ ಗ್ಯಾಪ್. ಅವರು ಹೊಸ ದಿವಸ ಎಷ್ಟು ದಿನ ವ್ಲಾಗ್ನಾಗ ಬಂದಿದ್ದಿಲ್ಲ ನೋಡ್ರಿ ನಮ್ಸಿದ್ದು. ಈಗ ಇವತ್ತು ಸ್ವಲ್ಪ ಆಲ್ಮೋಸ್ಟ್ ಒಂದು 80% ಫ್ರೀ ಆದ. 5th ಸ್ಟ್ಯಾಂಡರ್ಡ್ ಮುಗೀತಲ್ಲಪ್ಪ, ಇನ್ನು 6th ಸ್ಟ್ಯಾಂಡರ್ಡ್ ಇಷ್ಟು ದೊಡ್ಡ ಪ್ಯಾಂಟ್ ಇರ್ತದೆ ಫುಲ್. ಹೌದು, ಈಗ ಯೂನಿಫಾರ್ಮು ಸೇಮ್ ಇರುತ್ತೆ, ಬಟ್ ಪ್ಯಾಂಟ್ ಇರ್ತದೆ ನೋಡ್ರಿ ನಮ್ಸಿದ್ದು. ಒಂದು ಪ್ಯಾಂಟ್ ಮತ್ತು ಫುಲ್ ಪ್ಯಾಂಟು ಮತ್ತು ಎಲ್ಲರೂ ನನಗೆ ಬರೀ ಹಾಫ್ ಪ್ಯಾಂಟ್ ನೋಡ್ರಿ. ನಾಳಿಂದ ನೀವು ನನಗೆ ನಾಳಿಂದಲ್ಲ ಏಪ್ರಿಲಿಂದ ನನಗೆ ಲಾಂಗ್ ಪ್ಯಾಂಟ್ ನೋಡಿ. ಓಕೆ, ನಮ್ಮ ಸಿದ್ದು ಪ್ಯಾಂಟ್ ಹಾಕೋತಾನ ನೋಡ್ರಿ. ಹಿಂದಿಂದಿಗೂ ಎಷ್ಟು ಹತ್ರ ಆಗಿತ್ತು ತೋರಿಸಿ. ಭಾಳ ಅಂದ್ರೆ ಭಾಳ ದಿನ ಆಗೈತಿ. ಇನ್ನು ಸ್ವಲ್ಪ ನಮ್ಮ ಸಿದ್ದನ ರಜಾ ಬಿಡ್ತದೆ, ಡೈಲಿ ಬ್ಲಾಗ್ಸು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ನೋಡೋಣಂತ ಇನ್ನೂ ಎಕ್ಸಾಮ್ ಮುಗಿದ್ಮೇಲೆ. ಇನ್ನು ಹೌದು, ಫುಲ್ ಪ್ಯಾಂಟು ಶರ್ಟು, ಇನ್ನು PT ಡ್ರೆಸ್ಸು ಫುಲ್ ನೋಡ್ರಿ. ಇನ್ನು ಪ್ಯಾಂಟು ಇಲ್ಲ, ಇನ್ನು 6th ನೋಡ್ರಿ ಹೆಂಗೆ ಹಾಕೋತಿ ಏನು ಎತ್ತಲ್ಲ. ಈಗ ಸೊ ಇಡ್ಲಿ ಸಾಂಬಾರು, ಬೆಳಿಗ್ಗೆ ಸ್ನ್ಯಾಕ್ಸ್ ಓದಿದ್ದೆ ಪಾಪ್ಕಾರ್ನು. ಅದು 11ಕ್ಕೆ ಬಿಡೋದಲ್ರಿ ಎಕ್ಸಾಮಿಗೆ ಬಿಟ್ಟು ಆದಮೇಲೆ ತಿಂದು ಮತ್ತೆ ಬಂದುಬಿಡ್ತಾರೆ. ಸೊ ಬಂದ ತಕ್ಷಣ ಇಡ್ಲಿ ಏನು ಬೆಳಿಗ್ಗೆ ಒಯ್ದಿದ್ದಿಲ್ಲ, ಬಂದು ತಿಂತೀನಿ ಅಂತ ಹೇಳಿದ್ದೆ. ಸೊ ಇಡ್ಲಿ ಆಲ್ರೆಡಿ ಮಾಡಿಟ್ಟಿನಿ. ಇಡ್ಲಿ ಸಾಂಬಾರು ಅಂತಂದರೆ ಭಾಳ ಲೈಕ್ ಆಗ್ತದೆ ನಮ್ಮ ಸಿದ್ದುಗೆ. ಹಿಂಗಾಗಿ ಇನ್ನು ಫುಲ್ ಡೇ ಅದ ನೋಡ್ರಿ. ಇನ್ನು ಹೀಗೆ ನಡಿಪ ಇಡ್ಲಿಗೆ ನೋಡಿ ಕಡಿಮೆ ಬೀಳ್ತಾವ ನೋಡಿ ಒಂದು ಸ್ವಲ್ಪ ಇಡ್ತೀನಿ. ಮತ್ತು ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ಅಷ್ಟೇ ಮಾಡಿಕೊಟ್ಟಿದ್ದೆ. ಸೊ ಅದು 4 ಪ್ಲೇಟ್ ಇಟ್ಕೊಡ್ಲಿ ಮತ್ತೆ ಉಳ್ದ ಬಿಡ್ತಾವಲ್ರಿ. ಹೀಗಾಗಿ ಇನ್ನು ಸಿದ್ದುಗೆ ಒಂದು ಸ್ವಲ್ಪ ಇಟ್ಟು ಇದು ಇಡ್ಲಿ ಇಟ್ಟು ತಿಂಡಿ ಹಾಕ್ಕೊಡ್ತೀನಿ. ಇಲ್ಲಿಗೆ ಈ ವ್ಲಾಗು ಎಂಡ್ ಮಾಡ್ತೀನಿ ನೋಡಿರಿ. ಬೆಳಗ್ಗಿಂದ ಮಾರ್ನಿಂಗ್ ರೂಟೀನ್ ಭಾಳ ದಿನ ಆಗಿತ್ತು. ಮಾರ್ನಿಂಗ್ ರೂಟೀನ್ ಜೊತೆಗೆ ನನ್ನ ಯೋಗ ರೂಟೀನ್, ನಮ್ಮ ಸಿದ್ದುಂದು ಎಲ್ಲೆಲ್ಲಿ ಒಂದು ಎಕ್ಸಾಮ್ ಎಲ್ಲ ಈ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ. ಟೈಮ್ ಆಗಲಿ 12 ಗಂಟೆ ಆಗಕ್ಕೆ ಬಂದದ್ದು ನೋಡಿರಿ. ಹೋಪ್ಸು ನೀವು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿ ಮುಗಿಸ್ಬಿಡೋದಲ್ಲ ಪಚ್ಚಿ. ಭಾಳ ದೊಡ್ಡ ಇನ್ನು ಮತ್ತು ನಾಳೆ ನಾಡ್ದು ಮಾಡೋಣ ಅಂತ ಹೌದಿಲ್ಲ. ಭಾಳ ದೊಡ್ಡ ಆದ್ಬಿಟ್ಲೆ ಏನಾಗ್ತೈತಿ ನೋಡೋಕೆ ಇಂಟ್ರೆಸ್ಟ್ ಬರೋಂಗಿಲ್ಲ. ಸೊ ಇವತ್ತಿನ ವ್ಲಾಗಿಲ್ಲೇ ಎಂಡ್ ಮಾಡಾಕತ್ತೀನಿ ನೋಡ್ರಿ. ಹೋಪ್ಸು ನೀವು ಸ್ವಲ್ಪ ಆದರೂ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್. ನಮ್ಮ ಭೂತ ನೋಡ್ರಿ. ಹೋಪ್ಸು ನೀವು ಎಲ್ಲರೂ ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್ ಇವತ್ತಿಂದ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಮತ್ತು ಹಂಗೆ ಯೋಗ ರೂಟೀನು ಶೇರ್ ಮಾಡ್ಕೊಂಡಿದ್ದೆ, ಅದು ಎಲ್ಲ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.